ರಾಜ್ಯದ ಜನತೆಗೆ ನಮಸ್ಕಾರ. ಇಂದು ಕೇಂದ್ರ ಸರ್ಕಾರವು ಒಟ್ಟು 16 ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಜಿಲ್ಲೆಗಳ ರೈತರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ಹೌದು, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ, ಎಷ್ಟು ಹಾಗೂ ಯಾವಾಗ ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಮತ್ತು ಯಾವೆಲ್ಲ ಬೆಳೆಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹೌದು ಸ್ನೇಹಿತರೆ, ಈಗಾಗಲೇ ತಿಳಿದಂತೆ ರಾಜ್ಯದಲ್ಲಿ ಮಳೆಯ ಜೂಟಾಟದಿಂದ ರೈತರು ಸಾಕಷ್ಟು ಬೆಳೆ ಹಾನಿಯನ್ನ ಅನುಭವಿಸಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರವು ರೈತರಿಗೆ ನೆರವಾಗಲೆಂದು 16 ಜಿಲ್ಲೆಗಳಿಗೆ 75% ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದೆ. ಹೌದು ಸ್ನೇಹಿತರೆ, ಬೆಳೆ ಹಾನಿಯಾಗಿದ್ದರೂ ಬೆಳೆ ವಿಮೆಯ ಕ್ಲೇಮ್ ಸಿಕ್ಕಿಲ್ಲ ಎಂದು ಹಲವು ರೈತರು ಈ ಹಿಂದೆ ದೂರಿದ್ದರು. ಈಗ 25% ಪಾವತಿಯನ್ನ ಪಡೆಯದ ರೈತರು 75% ಪೂರ್ಣ ವಿಮಾ ರಕ್ಷಣೆಯನ್ನ ಪಡೆಯುತ್ತಾರೆ. ಹೌದು, ಸರ್ಕಾರವು ರಾಜ್ಯದ 16 ಜಿಲ್ಲೆಗಳ ರೈತರಿಗೆ ಉಳಿದ 75% ಬೆಳೆ ವಿಮೆ ಪರಿಹಾರವನ್ನ ವಿತರಿಸಲು ಪ್ರಾರಂಭಿಸಿದೆ. ಈ ಮೊದಲು ಈ ಜಿಲ್ಲೆಗಳ ರೈತರಿಗೆ 25% ಪರಿಹಾರ ಮಾತ್ರ ಜಮೆಯಾಗುತ್ತಿತ್ತು. ಅದನ್ನ ಈಗ 75%ಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಏರಿಕೆ ಮಾಡಿದೆ. ಹಾಗಾದರೆ ದೇಶದ ಯಾವ ಜಿಲ್ಲೆಗಳಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಂದರೆ, ಮೊದಲನೆಯದಾಗಿ ಅಹಮದ್ನಗರ್, ಯುವತ್ಮಾಲ್, ಪರ್ಭಾನಿ, ಬೀಡ್, ಹಿಂಗೋಲಿ, ಧಾರ್ಶಿವ್, ಲಾತೂರ್, ನಾಂದೇಡ್, ಅಮರಾವತಿ, ಸಂಭಾಜಿನಗರ, ಸೊಲ್ಲಾಪುರ, ಅಕೋಲಾ, ಬುಲ್ಧಾನ್, ವಾಶಿಂ, ಜಲಗಾಂವ್ ಮತ್ತು ವಾರ್ಧಾ ಸೇರಿದಂತೆ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಪರಿಹಾರವನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಬೀದರ್ ಜಿಲ್ಲೆಯ ಸುಮಾರು 8 ಲಕ್ಷ ರೈತರಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದ್ದು, ಈ ಎಲ್ಲ ರೈತರಿಗೂ ಕೂಡ 29,000 ರೂಪಾಯಿವರೆಗೂ ಬೆಳೆ ವಿಮೆಯನ್ನ ಜಮೆ ಮಾಡಲಾಗುತ್ತದೆ. ಅದೇ ರೀತಿ ಬೆಳೆ ಹಾನಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ರೈತರ ಖಾತೆಗೆ 10,000 ರೂಪಾಯಿ ಜಮೆಯಾದರೆ ಇನ್ನು ಕೆಲವು ರೈತರಿಗೆ 5,000 ರೂಪಾಯಿ ಪರಿಹಾರ ಜಮೆಯಾಗುತ್ತದೆ. ನೀವು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದು ಬೀದರ್ ಜಿಲ್ಲೆಯ ರೈತರಾಗಿದ್ದಲ್ಲಿ ನಿಮ್ಮ ಖಾತೆಗೂ ಕೂಡ ಅತಿ ಶೀಘ್ರದಲ್ಲೇ ಈ ಒಂದು ಪರಿಹಾರ ಜಮೆಯಾಗುತ್ತದೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.